ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನು ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಸೋಮವಾರ ಬೆಳಗ್ಗೆನೆ ಬೇಗನೆ ಎದ್ದುಬಿಟ್ಟು ನಾನು ಕೂಡ ಫ್ರೆಶ್ ಆಗಿ ನೀರು ಕುಡಿದ್ಬಿಟ್ಟು ವಾಕಿಂಗ್ ಹೋಗಿದ್ದೆ. ವಾಕಿಂಗ್ ಹೋಗಿ ಮುಗಿಸ್ಕೊಂಡು ಬಂದು ಆಮೇಲೆ ಮನೆಯನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಡ್ ಸ್ಪ್ರೆಡ್ ಎಲ್ಲ ತೆಗಿಬೇಕಾಗಿತ್ತು, ಹಾಗಾಗಿ ಎಲ್ಲನೂ ತೆಗೆದು ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಇನ್ನು ವಾಕಿಂಗ್ ಹೋದಾಗ ನಾನು ಫೋನ್ ಏನು ತೊಗೊಂಡೋಗಲ್ವಲ್ಲ, ಹಾಗಾಗಿ ವಿಡಿಯೋ ಏನು ಮಾಡ್ಕೊಳಲ್ಲ. ಡೈಲಿ ವಿಡಿಯೋ ಮಾಡ್ಕೊಳ್ಳೋ ಅವಶ್ಯಕತೆ ಏನೂ ಇರಲ್ಲ. ಅಪರೂಪಕ್ಕೊಂದಿನ ತೋರಿಸಿದ್ರೆ ಆಯಿತು. ಹಾಗಂತ ಅಂದರೆ ವಿಡಿಯೋಗೋಸ್ಕರ ವಾಕಿಂಗ್ ಹೋಗಿ ನಾನು ವಿಡಿಯೋ ಮಾಡ್ಕೊಂಬಂದು ತೋರಿಸ್ತೀನ ಅಂತ ಏನಲ್ಲ. ಡೈಲಿ ವಾಕಿಂಗ್ ಹೋಗ್ತಾ ಇದ್ದೀನಿ, ಆದರೆ ಡೈಲಿ ಫೋನ್ ತೊಗೊಂಡೋಗಲ್ಲ ನಾನು. ಆದಷ್ಟು ಬೆಳಗ್ಗೆ ಹೊತ್ತು ಫೋನ್ನ ಅವಾಯ್ಡ್ ಮಾಡೋದಕ್ಕೆ ನೋಡ್ತೀನಿ. ಎದ್ದ ತಕ್ಷಣ ಫೋನ್ನ ನೋಡಿದ್ರೆ ಏನಾಗುತ್ತೆ ಅಂದರೆ ಡೇ ಪೂರ್ತಿ ಒಂಥರ ಲೇಝಿ ಅಂತ ಅನಿಸುತ್ತೆ. ಬೆಳಗ್ಗೆನೇ ಫೋನ್ ನೋಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಯಾವ ಕೆಲಸಗಳು ಆಗಲ್ಲ, ಎಲ್ಲ ಕೆಲಸಗಳು ಲೇಟ್ ಆಗಿಬಿಡುತ್ತೆ. ಮೊದಲೇನು ಮಾಡ್ತಾ ಇದ್ದೆ ಅಂತಂದರೆ ಇತ್ತೀಚೆಗೆ ವಾಕಿಂಗ್ ಏನು ಹೋಗದೇ ಇದ್ದಾಗ ಅದರಲ್ಲೂ ಏನಾದರೂ ಈ ವಿಡಿಯೋನ ಮೈನ್ ಚಾನಲ್ಗೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದೆಲ್ಲ ಇತ್ತು ಅಂತಂದರೆ ಬೆಳಗ್ಗೆ ಎದ್ದು ಕೂತ್ಕೊಂಡು ಆ ಕೆಲಸ ಮಾಡ್ತಿದ್ದೆ. ಇಲ್ಲಾಂದರೆ ಎಷ್ಟೋ ಸಲ ಬೆಳಗ್ಗೆ ಎದ್ದು ಕೂತ್ಕೊಂಡು ಬೆಳಗ್ಗೆನೇ ವಿಡಿಯೋ ಕೂಡ ಮಾಡಿ ಅಪ್ಲೋಡ್ ಮಾಡಿರೋದಿದೆ. ಈ ಥರ ಮಾಡ್ತಾ ಇದ್ದೆ. ಅದಕ್ಕೆ ಇತ್ತೀಚೆಗೆ ಸ್ವಲ್ಪ ಕಮ್ಮಿ ಮಾಡೋಣ ಅದನ್ನು, ಆದಷ್ಟು ಫೋನ್ನ ಕಮ್ಮಿ ಮಾಡೋಣ. ದಿನ ಪೂರ್ತಿ ಫೋನ್ ನೋಡೋದೇನೇನೆ, ಅದರಲ್ಲೂ ಒಂದಲ್ಲ ಅಂತ 2 ಫೋನ್ನ ಆ ಚಾನಲು ಈ ಚಾನಲು ಅಂತ ಅಂದ್ಕೊಂಡು ಅದಕ್ಕೆ ವಿಡಿಯೋಗಳು ಎಡಿಟ್ಗಳು ಇದೆಲ್ಲ ಮಾಡಿಕೊಂಡು ಜಾಸ್ತಿ ಆಗಿಬಿಟ್ಟಿದೆ ಈ ನಡುವೆ ಫೋನ್ನ ಯೂಸ್ ಮಾಡೋದು. ಅದು ಯೂಸ್ ಮಾಡಿ 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 ತಲೆನೋವು ಬರ್ತಾ ಇದೆ, ಕಣ್ಣೆಲ್ಲ ಉರಿ ಸ್ಟಾರ್ಟ್ ಆಗಿದೆ. ಅದಕ್ಕೆ ಅವಾಯ್ಡ್ ಮಾಡಬೇಕು. ಅಟ್ಲೀಸ್ಟ್ ನಾನು ವಾಕಿಂಗ್ ಹೋದಾಗಲಾದರೂ ಆ ಫೋನ್ನ ದೂರ ಇಟ್ಟು ಸ್ವಲ್ಪ ನೆಮ್ಮದಿಯಾಗಿ ವಾಕ್ ಮಾಡಿಕೊಂಡು ಸ್ವಲ್ಪ ಏನು ಗ್ರೀನರಿನ ಕಣ್ ತುಂಬಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡು ನಾನು ಫೋನ್ನ ತೊಗೊಂಡೋಗಲ್ಲ. ಫೋನ್ ಕೈಯಲ್ಲಿದ್ದರೆ ಏನಾಗುತ್ತೆ ಅಂದರೆ ಇನ್ನೊಂದು ಫೋನ್ ಮೇಲೇ ಚಿಂತೆ ಇರುತ್ತೆ, ನನಗೆ ವಾಕಿಂಗ್ ಮೇಲೆ ಚಿಂತೆ ಇರಲ್ಲ. ಯಾಕೆ ಅಂದರೆ ಈ ಫೋನ್ನ ಅಪ್ಪಿತಪ್ಪಿ ಕೈ ಜಾರಿ ಎಲ್ಲಾದರೂ ಕೆಳಗೆ ಬಿಟ್ಟರೆ ಒಡೆದೋದ್ರೆ ಅನ್ನೋ ಥರ. ಯಾಕಂದರೆ 2-3 ಸರಿ ಆಗಿದೆ ನನಗೆ. ಒಂದೇ ಫೋನ್ 2-2 ಸಲ ಆ ಥರ ಹೊಡೆದಾಕಿ ಡಿಸ್ಪ್ಲೇ ಹಾಕ್ಸ್ಕೊಂಡು ದುಡ್ಡು ವೇಸ್ಟ್ ಮಾಡ್ಕೊಂಡು ಇವಾಗಲೂ ಆ ಫೋನ್ ಹಾಗೆ ಇದೆ. ಅದಕ್ಕೆ ನಾನು ಜಾಸ್ತಿ ಫೋನ್ನ ಕೈಯಲ್ಲಿ ಹಿಡ್ಕೊಂಡು ಹೋಗೋದಕ್ಕೆ ಆಗಲ್ಲ. ಇನ್ನು ವಾಕಿಂಗ್ ಹೋದಾಗ ಬ್ಯಾಗೆಲ್ಲ ತಗ್ಲಾಕ್ಕೊಂಡು ಕೆಲವರು ಹಾಕ್ಕೊಂಬರ್ತಾರಲ್ಲ, ಆ ಥರ ಎಲ್ಲ ನನಗೆ ಇಷ್ಟ ಆಗಲ್ಲ. ಒಟ್ನಲ್ಲಿ ಫ್ರೀಯಾಗಿರಬೇಕು, ನಾನು ವಾಕ್ ಮಾಡೋವಾಗ ಫ್ರೀಯಾಗಿರಬೇಕು, ಯಾವುದೇ ಟೆನ್ಷನ್ ಇರಬಾರ್ದು. ಹೋಗೋದೇ ನಾನು ಟೆನ್ಷನ್ ಫ್ರೀ ಆಗಬೇಕು ಅಂತ ಅಂದ್ಕೊಂಡು, ಮೈಂಡ್ ಫ್ರೀ ಆಗಬೇಕು ಅಂತ ಅಂದ್ಕೊಂಡು. ಅದರಲ್ಲಿ ಇವನ್ನೆಲ್ಲ ಜೊತೆಯಲ್ಲಿ ಇಟ್ಕೊಂಡು ಹೋದರೆ ಅದೊಂಥರ ಸ್ಟ್ರೆಸ್ಸೇ ನನಗೆ. ಅದಕ್ಕೆ ನಾನು ಫೋನ್ನ ತೊಗೊಂಡೋಗಲ್ಲ. ಯಾವಾಗಲಾದರೂ ವೀಡಿಯೋ ಮಾಡ್ಕೊಳ್ಳೋದಿತ್ತು ಅಂತ ಅಂದಾಗ ಮಾತ್ರ ಫೋನ್ನ ತೊಗೊಂಡೋಗಿ ವೀಡಿಯೋ ಮಾಡ್ಕೊತೀನಿ. ಇಲ್ಲ ಅಂತಂದರೆ ನಾರ್ಮಲಾಗಿ ಮನೆಯಲ್ಲೇ ಬಿಟ್ಟು ಹೋಗ್ಬಿಡ್ತೀನಿ. ಹಾಗಾಗಿ ವೀಡಿಯೋ ಏನೂ ಮಾಡಿಲ್ಲ ಇವತ್ತು ಕೂಡನು. ಹಾಗಂತ ಏನೋ ಒಂದಿನ ವೀಡಿಯೋಗೋಸ್ಕರ ಹೋಗಿ ವಾಕಿಂಗ್ ಹೋಗಿ ಬಂದಿದ್ದಾಳೆ ಅಂತ ಆ ಥರ ಏನಿಲ್ಲ. ಡೈಲಿ ಹೋಗ್ತಾ ಇದ್ದೀನಿ ವಾಕಿಂಗ್‌ನ, ಫೋನ್ ತೊಗೊಂಡೋಗಲ್ಲ ಅಷ್ಟೇನೆ. ನೀವು ಅಷ್ಟೇನೆ ಬೆಳಗ್ಗೆ ಎದ್ದ ತಕ್ಷಣ ಫೋನ್ನ ಯೂಸ್ ಮಾಡೋದನ್ನು ಕಮ್ಮಿ ಮಾಡಿ. ಯಾರಾದರೂ ಆ ಥರ ಅಭ್ಯಾಸಗಳನ್ನ ಇಟ್ಕೊಂಡಿದ್ರೆ ಎದ್ದಂಗೆನೇ ಫೋನ್ನ ಹಿಡ್ಕೊಳಕ್ಕೆ ಹೋಗಬೇಡಿ. ರಾತ್ರಿ ಮಲಗೋವಾಗಲೂ ಅಷ್ಟೇನೆ, ಆದಷ್ಟು ಫೋನ್ನ ಸ್ವಲ್ಪ ದೂರ ಇಟ್ಟು ಮಲಗಿದ್ರೆ ಒಳ್ಳೆಯದು. ಫೋನು ಏನು ಕೆಲವರು ದಿಂಬು ಕೆಳಗಡೆನೇ ಇಟ್ಕೊಂಡು ಮಲ್ಕೊತಾರೆ, ಕೆಲವರು ಮಗು ಥರ ಪಕ್ಕದಲ್ಲೇ ಮಲಗಿಸ್ಕೊಂಡು ಮಲ್ಕೊತಾರೆ. ಆ ಥರ ಎಲ್ಲನೂ ಫೋನ್ನ ಇಟ್ಕೊಳಕ್ಕೆ ಹೋಗಬೇಡಿ. ಆದಷ್ಟು ಫೋನ್ನ ದೂರ ಇಟ್ಟರೆ ಒಳ್ಳೆಯದು. ಅದು ನಮ್ಮ ಹೆಲ್ತ್ಗೂ ಒಳ್ಳೆಯದು. ಅದರಿಂದ ಬರೋ ರೇಡಿಯೇಷನ್ಸ್ ಏನಿರುತ್ತೆ ಅದೆಲ್ಲ ನಮಗೆ ಬ್ರೈನ್ ಡ್ಯಾಮೇಜ್ ಮಾಡೋದಕ್ಕೆ ತುಂಬಾ ಇದಾಗುತ್ತೆ. ಹಾಗಾಗಿ ಅದನ್ನು ದೂರ ಇಟ್ಟು ಮಲ್ಕೊಬೇಕು. ಬೆಳಗ್ಗೆ ಎದ್ದ ತಕ್ಷಣನೂ ಅಷ್ಟೇನೆ, ಮಕ್ಳಿಗೂ ಅಷ್ಟೇನೆ, ಬೆಳಗ್ಗೆ ಎದ್ದೆದ್ದಂಗೆ ಫೋನ್ ಕೊಟ್ಟಿರ್ತಾರೆ ಕೆಲವರು. ಎದ್ದಿದ ತಕ್ಷಣ ಮಕ್ಕಳು ಗೇಮ್ಗಳು ಆಡ್ಕೊಂಡು ಕೂತ್ಕೊಂಡಿರ್ತಾರೆ ಫೋನಲ್ಲಿ. ಆ ಮಕ್ಕಳಿಗೆ ಬ್ರೈನು ಇನ್ನೂ ಇವಾಗಷ್ಟೇ ಬೆಳೀತಾ ಇರುತ್ತೆ. ಆವಾಗಲೇ ಅದರಲ್ಲಿ ಇಷ್ಟೊಂದು ಸ್ಟ್ರೆಸ್ಸು. ಆ ಗೇಮ್ಗಳನ್ನ ಆಡೋವಾಗಂತೂ ಅವರು ಹೆಂಗೆ ಸ್ಟ್ರೆಸ್ಸಾಗಿ ಆ ಗೇಮ್ಗಳನ್ನ ಆಡ್ತಿರ್ತಾರೆ ಗೊತ್ತಾ. ಊಟ ಮಾಡೋವಾಗಲೂ ಮೊಬೈಲೇನೆ. ಆದಷ್ಟು ಈ ಮೊಬೈಲ್ಗಳನ್ನ ಅವಾಯ್ಡ್ ಮಾಡಿ. ಅದು ಎಷ್ಟು ದೂರ ಇಟ್ಟರೆ ಅಷ್ಟು ಒಳ್ಳೆಯದು ನಮಗೇನೆ. ಇತ್ತೀಚೆಗೆ ತುಂಬ ಅಡಿಕ್ಷನ್ ಆಗಿಬಿಟ್ಟಿದೆ ಮೊಬೈಲ್ಗೆ. ಎಲ್ರಿಗೂನು ನೋಡ್ತಾನೇ ಇರ್ತೀನಿ ನಾನು ಕೂಡ ಹಾಗೆ ಮಾಡ್ತೀನಿ. ಅದಕ್ಕೆ ಆದಷ್ಟು ಕಮ್ಮಿ ಮಾಡೋಣ ಅಂತ ಅಂದ್ಕೊಂಡು ಅಟ್ಲೀಸ್ಟ್ ವಾಕಿಂಗ್ ಹೋದಾಗ 1 ಅವರ್ ಆದ್ರೂ ಕಮ್ಮಿ ಮಾಡೋಣ, ಬಿಡೋಣ ಫೋನ್ನ ಅಂತ ಈ ಥರ ಮಾಡ್ತೀನಿ. ಈ ನಡುವೆ ಎಲ್ಲ ಏನಾಗಿತ್ತು ಅಂತಂದರೆ ಈ ಮೇನ್ ಚಾನಲ್ಗೆ ವೀಡಿಯೋ ಮಾಡ್ಕೊತೀನಿ ಅಲ್ಲ, ಅದರಲ್ಲಿ ವೀಡಿಯೋಗಳು ಕೆಲವೊಂದು ಸರಿ ಹಿಂದಿನ ದಿನ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಅಂತಂದರೆ ಇವತ್ತು ಹಾಕಬೇಕು ಅಂತಿದ್ರೆ ಇವತ್ತು ಬೆಳಗ್ಗೆನೇ ಎದ್ದು ಆವಾಗಲೇ ರೆಡಿಯಾಗಿ ವೀಡಿಯೋ ಮಾಡಿ ಎಡಿಟ್ ಮಾಡಿ ಅದಕ್ಕೆ ಥಂಬ್ನೇಲ್ ಮಾಡಿಕೊಂಡು ವೀಡಿಯೋನ ಅಪ್ಲೋಡ್ ಮಾಡಿ ಈ ಥರ ಎಲ್ಲ ಮಾಡ್ತಾಯಿದ್ದೆ. ಆ ಟೈಮಲ್ಲಿ ಅದಕ್ಕೆ ವಾಕಿಂಗ್ ಹೋಗೋಕೆ ಆಗ್ತಾ ಇರಲಿಲ್ಲ ನನಗೆ. ವಾಕಿಂಗೇ ಬಿಟ್ಬಿಟ್ಟಿದ್ದು ನಾನು. ಇತ್ತೀಚೆಗೆ ಆ ಥರ ಎಲ್ಲ ಮಾಡಬಾರ್ದು ಅಂತ ಅಂದ್ಬಿಟ್ಟು ರಾತ್ರಿನೇ ಅಂದರೆ ಹಿಂದಿನ ದಿನವೇ ವೀಡಿಯೋ ಎಲ್ಲ ಮಾಡಿಕೊಂಡು
ಅದಕ್ಕೆ ಏನೇನು ಬೇಕೋ ಎಲ್ಲ ರೆಡಿ ಮಾಡಿ ನೈಟೇ ಅಪ್ಲೋಡ್ ಮಾಡಿ ಇಟ್ಬಿಟ್ಟು ಅನ್ಲಿಸ್ಟೆಡಲ್ಲಿ ಇಟ್ಬಿಟ್ಟು ಬೆಳಗ್ಗೆ ನಾನು ವಾಕಿಂಗ್ ಹೋಗಿ ಬರೋಷ್ಟೊತ್ತಿಗೆ ಕರೆಕ್ಟ್ ಟೈಮ್ ಆಗಿರುತ್ತೆ. ಆ ಟೈಮಿಗೆ ಪಬ್ಲಿಷ್ ಮಾಡ್ತೀನಿ. ಈ ಥರ ಮಾಡ್ತಾಯಿದ್ದೀನಿ. ಅದು ಕರೆಕ್ಟಾಗಿರುತ್ತೆ. ಹಂಗೆ ಮಾಡಿದಾಗ ನನಗೆ ಯಾವುದೇ ಯೋಚನೆ ಇರಲ್ಲ. ಈ ಕಡೆ ವೀಡಿಯೋನೂ ಅಪ್ಲೋಡ್ ಆಗಿರುತ್ತೆ, ಈ ಕಡೆ ನನ್ನ ಕೆಲಸಗಳಿಗೆ ನನ್ನ ಕೆಲಸನೂ ಆಗ್ತಾ ಇರುತ್ತೆ ಅಲ್ವಾ. ಈ ಥರ ಮಾಡ್ಕೊಬೇಕು. ಇನ್ನು ಎದ್ದ ತಕ್ಷಣ ಕೆಲವರು ಬಾತ್ರೂಮ್ಗೆ ಹೋದ್ರು ಮೊಬೈಲ್ನ ಎತ್ಕೊಂಡು ಹೋಗೋದು, ಎಲ್ಲಿ ಹೋದ್ರು ಸೊಂಟದಲ್ಲಿ ಮಗುನ ಇಟ್ಕೊಂಡು ಹೋಗೋ ಥರ ಕೈಯಲ್ಲಿ ಮೊಬೈಲ್ನ ಹಿಡ್ಕೊಂಡು ಓಡಾಡೋದು ಅದೊಂದು ಅಭ್ಯಾಸ ಆಗೋಗಿದೆ ಎಲ್ಲರಿಗೂನು. ನಿಮಗೂ ಆ ಥರ ಅಭ್ಯಾಸಗಳಿದ್ದರೆ ಆ ಅಭ್ಯಾಸಗಳನ್ನ ಬಿಡಿ. ಸ್ವಲ್ಪ ಮೊಬೈಲಿಂದ ದೂರ ಇರೋದಕ್ಕೆ ಪ್ರಯತ್ನ ಮಾಡಿ ಆದಷ್ಟುನು. ಆರೋಗ್ಯಕ್ಕೆ ಒಳ್ಳೆಯದು ಅದು ಹಂಗಿದ್ದಾಗ. ಇಲ್ಲಾಂದರೆ ಎಲ್ಲಿ ಹೋದ್ರು, ಎಲ್ಲಿ ಕೂತರು, ಎಲ್ಲಿ ನಿಂತರು ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ರೋಡಲ್ಲಿ ಹೋಗ್ತಿರೋವಾಗ್ಲೂನು ಮೊಬೈಲ್ ನೋಡ್ಕೊಂಡು ಹೋಗೋದೇ ನೋಡ್ತಾ ಇರ್ತೀನಿ. ಅದರಲ್ಲೂ ಮಕ್ಕಳುಗಳು ಚಿಕ್ಕ ಚಿಕ್ಕ ಮಕ್ಕಳುಗಳ್ನ ನೋಡ್ತಾ ಇರ್ತೀನಿ ನಾನು. ಪಾರ್ಕಲ್ಲೂ ಕೂಡ ನೋಡ್ತಾ ಇರ್ತೀನಿ. ಅಲ್ಲಿಗೂ ಮೊಬೈಲ್ ತೊಗೊಂಬಂದಿರ್ತಾರಲ್ಲ, ವಾಕ್ ಮಾಡ್ತಾ ಇರ್ತಾರೆ. ಅವ್ರು ವಾಕ್ ಮಾಡ್ತಾವ್ರೋ, ಮೊಬೈಲ್ ನೋಡ್ತಾವ್ರೋ, ರೀಲ್ಸ್ ನೋಡ್ತಾವ್ರೋ ಏನೂ ಗೊತ್ತಾಗಲ್ಲ. ಕೈಯಲ್ಲಿ ಹಿಡ್ಕೊಂಡು ಸುಮ್ಮನೆ ತಲೆ ಬಗ್ಗಿಸ್ಕೊಂಡು ಮೊಬೈಲ್ ನೋಡ್ಕೊಂಡು ಹೋಗ್ತಾ ಇರ್ತಾರೆ ಸೀದಾ. ಮುಂದೆ ಯಾರು ಬರ್ತಾವ್ರೆ, ಏನು ಆಗ್ತಾಯಿದೆ ಏನೂ ಬೇಕಿಲ್ಲ ಅವ್ರಿಗೆ. ಕೈಯಲ್ಲಿ ಮೊಬೈಲ್ ಇರಬೇಕು, ಅದನ್ನು ನೋಡ್ತಾ ಇರಬೇಕು, ಅಷ್ಟೇ ಬೇಕಾಗಿರೋದು. ಈ ಥರ ಜನ ಏನು ಮಾಡೋಣ ಇಷ್ಟೊಂದು ಅಡಿಕ್ಷನ್ ಆಗಿದ್ದಾರೆ. ಅಲ್ಲಿ ಏನು ಎಕ್ಸಸೈಸ್ ಮಾಡ್ತಿರ್ತಾರೆ ಆವಾಗಲೂ ಮೊಬೈಲ್ ನೋಡೋದೇ, ವಾಕಿಂಗ್ ಮಾಡ್ತಿದ್ರು ಅಲ್ಲೂ ಮೊಬೈಲ್ ನೋಡ್ತಾ ಇರೋದೇ, ಯಾರ ಜೊತೆಲಾದರೂ ಮಾತಾಡ್ತಿದ್ರು ಅಲ್ಲೂ ಮೊಬೈಲ್ ನೋಡ್ತಾ ಇರೋದೇ. ಆ ಮಾತಾಡೋದು ಕೂಡನು ಕಂಪ್ಲೀಟಾಗಿ ಅವ್ರು ಮಾತಾಡ್ತಾ ಇರೋರ ಹತ್ರ ಏನು ವಿಷಯ ಮಾತಾಡ್ತಿರ್ತಾರೆ ಅದರಲ್ಲಿ ಇಂಟ್ರೆಸ್ಟ್ ಇಟ್ಟು ಅವ್ರು ಮಾತಾಡ್ತಾ ಇರಲ್ಲ. ಅವ್ರ ಪಾಡಿಗೆ ಅವ್ರು ಆ ಕಡೆ ಏನೋ ಮಾತಾಡ್ತಿದ್ರೆ ಇವ್ರ ಪಾಡಿಗೆ ಇವರು ಹ್ಞೂ 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 ಅಂದ್ಕೊಂಡು ಮೊಬೈಲ್ ನೋಡ್ಕೊಂಡು ನಿಂತ್ಕೊತಾರೆ. ಈ ಥರ ಆಗಿದೆ. ಅದಕ್ಕೆ ನಾನಂತೂ ಆದಷ್ಟು ಕಮ್ಮಿ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ ಎಷ್ಟು ಸಾಧ್ಯ ಅಷ್ಟು. ಇನ್ನು ಬೆಳಗ್ಗೆ ಹೊತ್ತು ಅದೇ ಎಲ್ಲ ಕೆಲಸಗಳು ಮುಗಿಸೋ ತನಕ ಕೂಡ ಎದ್ದು ವಾಕಿಂಗ್ ಹೋಗಿ ಬಂದು ಮನೆ ಕೆಲಸಗಳು ಮುಗಿಸಿ ನಾನು ರೆಡಿಯಾಗಿ ತಿಂಡಿ ತಿನ್ನೋವರೆಗೂ ಕೂಡನು ಸ್ವಲ್ಪ ಮೊಬೈಲ್ನ ಅವಾಯ್ಡ್ ಮಾಡೋಣ ಅಂತ ಹಂಗೆ ಅಂದ್ಕೊತೀನಿ. ಎಲ್ಲ ಮುಗಿಸಿ ಬಂದು ತಿಂಡಿ ತಿನ್ನೋಕೆ ಕೂತ್ಕೊಂಡಾಗ ಆವಾಗಲೇ ಮೊಬೈಲ್ ನೋಡ್ತಾ ಇರ್ತೀನಿ ನಾನು. ತಿಂಡಿ ತಿನ್ನೋವಾಗಲೂ ಅಷ್ಟೇ, ಊಟ ಮಾಡೋವಾಗಲೂ ಅಷ್ಟೇ. ಆವಾಗಲೂ ಸ್ವಲ್ಪ ಮೊಬೈಲ್ ನೋಡ್ತೀನಿ ಅಂದರೆ ನಾನು ಇನ್ನೇನು ನೋಡಲ್ಲ ಮೊಬೈಲಲ್ಲಿ. ನನಗೆ ಈ ಇನ್ಸ್ಟಾಗ್ರಾಮ್ ರೀಲ್ಸ್ಗಳು, ಯೂಟ್ಯೂಬಲ್ಲಿ ಶಾರ್ಟ್ಸ್ಗಳು ನಾನು ಅವನ್ನೂ ಕೂಡ ನೋಡಲ್ಲ. ಏನಂದರೆ ಏನೂ ನೋಡಲ್ಲ. ಏನು ನೋಡ್ತೀನಿ ಅಂದರೆ ನನ್ನದೇ ವೈ.ಟಿ ಸ್ಟುಡಿಯೋನ ಓಪನ್ ಮಾಡ್ಕೊಂಡು ನೋಡ್ತಾ ಇರ್ತೀನಿ ಅಷ್ಟೇ. ಆವಾಗ ನನ್ನ ವೀಡಿಯೋಗೆ ವ್ಯೂಸ್ ಎಷ್ಟಾಗಿದೆ ಏನು ಎತ್ತ ಇದನ್ನೇ ನೋಡೋದು ಜಾಸ್ತಿ. ನಾನು ಇನ್ನೇನು ನೋಡೋಕ್ಕೆ ಹೋಗಲ್ಲ. ಇನ್ಸ್ಟಾಗ್ರಾಮ್ ಅಂತೂ ನಾನು ತುಂಬ ಕಮ್ಮಿನೇ ಯೂಸ್ ಮಾಡೋದು, ಬಿಟ್ಟೇ ಬಿಟ್ಟಿದ್ದೀನಿ. ಅಪರೂಪಕ್ಕೆ ಒಂದೊಂದು ಸರಿ ಓಪನ್ ಮಾಡಿ ನೋಡಿದ್ರೆ ಹೆಚ್ಚು ಅದನ್ನು. ಅದರಲ್ಲೂ ತುಂಬ ಜನ ಈ ಕಮೆಂಟ್ಗಳು ಮೆಸೇಜ್ಗಳು ಹಾಕಿರ್ತಾರೆ ಅಲ್ವಾ, ನೋಡೋದೇ ಇಲ್ಲ ನೀವು ಅಂತ ಹೇಳ್ತಾರೆ. ನಾನು ನೋಡಲ್ಲ. ನನಗೆ ಅಷ್ಟು ಅದು ಇನ್ನೊಂದು ಫೋನಲ್ಲಿ ಇರೋದ್ರಿಂದ ನಾನು ಆ ಫೋನ್ನ ತೆಗಿಯೋಕ್ಕೂ ಹೋಗಲ್ಲ, ನೋಡೋಕ್ಕೂ ಹೋಗಲ್ಲ. ಅದರಲ್ಲಿ ಏನಾದರೂ ಕೆಲಸ ಇತ್ತು ಅಂತಂದರೆ ಈಗ ಅದೇ ಫೋನಲ್ಲೇ ವೀಡಿಯೋ ಮಾಡ್ತಿರೋದಲ್ಲ, ಈ ಥರ ಇವಾಗ ಈ ನಡುವೆ ಮತ್ತೆ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಆ ಫೋನ್ನ ತಗೊಂಡು ನಾನು ನೋಡೋದು ಬಿಟ್ಟರೆ, ಇಲ್ಲ ಅಂತಂದರೆ ನಾನು ಅದನ್ನು ಜಾಸ್ತಿ ನೋಡೋಕ್ಕೆ ಹೋಗಲ್ಲ. ಅದರಲ್ಲೇ ಇನ್ಸ್ಟಾಗ್ರಾಮ್ ಇರೋದ್ರಿಂದ. ಇನ್ನು ಫೇಸ್ಬುಕ್ ಅಂತೂ ನಾನು ಅಸಲಿಗೆ ಯೂಸೇ ಮಾಡಲ್ಲ. ನಾನು ಯಾವುದನ್ನು ಯೂಸ್ ಮಾಡಲ್ಲ. ಯೂಟ್ಯೂಬು ಅದರಲ್ಲೂ ನನ್ನ ಚಾನಲ್ ಇದೆ ಅನ್ನೋದಕ್ಕೋಸ್ಕರ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ನೋಡ್ತೀನಿ. ಯಾವುದ್ರಲ್ಲಿ ನೋಡ್ತೀನಿ ಅಂದರೆ ಮೊಬೈಲಲ್ಲಿ ನೋಡಲ್ಲ, ನಾನು ಟಿ ವಿನಲ್ಲಿ ನೋಡ್ತೀನಿ. ಯಾಕಂದರೆ ಟಿ ವಿನಲ್ಲಿ ಯೂಟ್ಯೂಬ್ ಇದೆ ಅಲ್ಲ, ಅದರಲ್ಲೇ ನಾನು ಎಲ್ಲರ ವೀಡಿಯೋಗಳ್ನೂ ನೋಡೋದು ನಾನು ಅದರಲ್ಲೇ ಟಿ ವಿನಲ್ಲೇ. ಹಾಗಾಗಿ ನನ್ನ ಮೊಬೈಲ್ನ ಜಾಸ್ತಿ ನಾನು ವೈ.ಟಿ ಸ್ಟುಡಿಯೋಗೋಸ್ಕರ ಅಥವಾ ಈ ವಿಡಿಯೋ ಮಾಡಿ ಅದು ಎಡಿಟ್ ಮಾಡಿ ಅದ್ರ ಕೆಲಸಗಳೇನಿರುತ್ತೆ ಅಲ್ಲ ಅದಕ್ಕೋಸ್ಕರ ಯೂಸ್ ಮಾಡೋದು. ಅದು ಬಿಟ್ಟರೆ ಕಮ್ಮಿನೇ ನಾನು ಯೂಸ್ ಮಾಡೋದು ಅನ್ಕೊಬೋದು. ನನಗೆ ಇದೇ ಯೂಸ್ ಜಾಸ್ತಿ ಆಗ್ತಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಇನ್ನು ಬೇರೆಯವ್ರ ಕತೆ ಎಲ್ಲ ಹೆಂಗಪ್ಪ ಅಂತ ಅನಿಸುತ್ತೆ ನನಗೆ. 24 ಗಂಟೆ ಕೈಯಲ್ಲಿ ಹಿಡ್ಕೊಂಡಿರ್ತಾರೆ. ಅದನ್ನು ಎಲ್ಲೂ ಬಿಡೋದೇ ಇಲ್ಲ. ಜನ್ಮದ ಅನುಬಂಧ ಅನ್ನೋ ಥರ ಕಟ್ಕೊಂಡಿರೋ ಗಂಡನಿಗಿಂತ ಹೆಚ್ಚಾಗಿ, ಮಕ್ಕಳಿಗಿಂತ ಹೆಚ್ಚಾಗಿ ಮೊಬೈಲ್ಗಳನ್ನೇ ಹಚ್ಕೊಂಡಿರ್ತಾರೆ ಜನ. ಈ ಥರ ಇದ್ದಾಗ ಹೆಂಗೋ ಏನೋ ಗೊತ್ತಿಲ್ಲ, ಹೆಂಗೆ ನಡೆಸ್ತಾರೆ ಜೀವನ. ಅದು ಒಂದು ದಿನ ಏನಾದರೂ ಕರೆಂಟ್ ಇಲ್ಲ ಅಂದರೆ ಅಥವಾ ಒಂದು ದಿನ ಅದರಲ್ಲಿ ನೆಟ್ ಇಲ್ಲ ಅಂತಂದರೆ ಜೀವನೇ ಕಳ್ಕೊಂಡಂಗೆ ಆಡ್ತಿರ್ತಾರೆ ಜನ. ನೋಡಿದ್ದೀನಿ ನಾನು, ನಮ್ಮಲ್ಲೇ ಇದ್ದಾರೆ ಅಂಥವ್ರು ತುಂಬ ಜನ. ಹಾಗಾಗಿ ನನಗೆ ಅದೇನೋ ಅಷ್ಟೆಲ್ಲ ಏನಿಲ್ಲ, ಪರವಾಗಿಲ್ಲ. ಒಂದಿನ ಕರೆಂಟ್ ಇಲ್ಲದೆ ಹೋದ್ರು, ಒಂದಿನ ನೆಟ್ ಇಲ್ಲದೆ ಹೋದ್ರೂ ಎತ್ತು ಸೈಡ್ಗೆ ಇಟ್ಬಿಟ್ಟು ನಾನು ಕೆಲಸಗಳೇನೋ ಮಾಡ್ಕೊಳ್ಳೋದೇನೆ. ಯೂಟ್ಯೂಬ್ಗೋಸ್ಕರ ಅಷ್ಟೇನೆ ಇಷ್ಟೆಲ್ಲ ಮೊಬೈಲ್ನ ನೋಡೋದು. ಅದು ಬಿಟ್ಟರೆ ನಾನು ಜಾಸ್ತಿ ನೋಡೋಕ್ಕೆ ಹೋಗಲ್ಲ. ನೀವು ಅಷ್ಟೇನೆ ಅದೇ ಥರ ಇದ್ದರೆ ಒಳ್ಳೆಯದೇನೆ. ಆದಷ್ಟು ಮೊಬೈಲಿಂದ ದೂರ ಇದ್ದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಇದಿಷ್ಟು ಮೊಬೈಲ್ ಕತೆ ಆಯಿತು ನಂದು ಇವತ್ತು. ಇನ್ನು ಇವತ್ತು ಬೆಳಗ್ಗೆ ಹೇಳ್ದಂಗೆ ವಾಕಿಂಗ್ ಹೋಗಿ ಬಂದು ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ನಾನು ಕೂಡ ಸ್ನಾನ ಮಾಡಿ ತಿಂಡಿಗೆ ಏನು ಮಾಡೋಣ ಅಂತ ಅಂದ್ಕೊಂಡೆ. ಪಡ್ಡು ಅಂದರೆ ಸ್ವಲ್ಪ ದೋಸೆ ಹಿಟ್ಟು ಉಳ್ಕೊಂಡಿತ್ತು, ಅದನ್ನೇ ಪಡ್ಡು ಹಾಕ್ಬಿಡೋಣ ಅಂತ ಅಂದ್ಕೊಂಡೆ. ಸ್ವಲ್ಪನೇ ಇತ್ತು, ಸಾಕಾಗಲ್ಲ ಅಂದ್ಬಿಟ್ಟು ನಾವು ಅಮ್ಮನಿಗೆ ಹೇಳಿ ಒಂದು ಸ್ವಲ್ಪ ಅವಲಕ್ಕಿ ಒಗ್ಗರಣೆ ಕೂಡ ಮಾಡಿಸ್ದೆ. ಎರಡೂ ಸೇರಿ ಸ್ವಲ್ಪ ತಿನ್ಕೊಬೋದು ಅಂತ ಅಂದ್ಬಿಟ್ಟು.
ಅಂದ್ಕೊಂಡು ಇದೇನೋ ಪಡ್ಡು ಹಾಕ್ತಾಯಿದ್ದೀನಿ. ತುಂಬ ದಿನ ಆಗೋಯ್ತು ಪಡ್ಡು ತವ ತೆಗೆಸ್ಕೊಳ್ಳೋವರೆಗೂ ಒಂದು ಹಿಂಸೆ ಇಟ್ಟು ತೆಗೆಸ್ಕೊಂಡೆ. ಇವಾಗ ಯಾವಾಗಲೋ 6 ತಿಂಗಳಿಗೋ ವರ್ಷಕ್ಕೋ ಒಂದು ದಿನ ಹಾಕ್ತೀನಿ ಪಡ್ಡುನ. ಏನು ಗೊತ್ತಾ ಈ ಪಡ್ಡು ಹಾಕೋದು ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ ಅಲ್ಲ, ನಿಧಾನಕ್ಕೆ ಅದು ಬೇಯಿಸ್ಬೇಕಾಗತ್ತೆ. ಜೋರು ಉರಿ ಇಟ್ಟರೆ ಸೀದೋಗುತ್ತೆ. ಸರಿಯಾಗಿ ಒಳಗಡೆ ಬೆಂದಿರಲ್ಲ. ಸರಿಯಾಗಿ ಒಳಗೆ ಬೆಂದಿಲ್ಲ ಅಂತ ಹಂಗಂಗೆ ತಿಂದರೆ ಹೊಟ್ಟೆ ನೋವು ಬರುತ್ತೆ. ಹಾಗಾಗಿ ಅದು ನೀಟಾಗಿ ಬೇಯಬೇಕು ಅಂತಂದರೆ ನಿಧಾನಕ್ಕೆ ಬೇಯಿಸ್ಬೇಕಾಗತ್ತೆ. ಅದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಕೊಡಬೇಕು. ಅದಕ್ಕೆ ಅರ್ಧ ನಾನು ಮಾಡೋಕ್ಕೋಗಲ್ಲ. ಈ ಟೈಮಲ್ಲಿ 2 ದೋಸೆ ಹಾಕ್ಕೊಂಬಿಟ್ರೆ ಆಗೋಯ್ತಲ್ವಾ ಅಂತ ಅಂದ್ಕೊತೀನಿ. ಹಂಗೆ ಮಾಡಿಕೊಂಡೆ ತರಿಸ್ಕೊಳ್ಳೋವರೆಗೂ ತರಿಸ್ಕೊಂಡೆ. ಇವಾಗ ಅದನ್ನು ಮಾಡೋದಕ್ಕೆ ಇಷ್ಟು ಸೋಮಾರಿತನ ತೋರಿಸ್ಕೊಂಡು ಯಾವಾಗಲೋ ಅಪರೂಪಕ್ಕೊಂದಿನ ಮಾಡೋದು. ಅದಕ್ಕೆ ಸ್ವಲ್ಪನೇ ಹಿಟ್ಟಿತ್ತಲ್ವ ಅಂದ್ಬಿಟ್ಟು ಪಡ್ಡು ಹಾಕೋಣ, ಇನ್ನು ಮಿಕ್ಕಿದ್ದು ಅಂದರೆ ಸ್ವಲ್ಪ ಅವಲಕ್ಕಿ ಒಗ್ಗರಣೆನೂ ಮಾಡ್ತಾರಲ್ಲ ಅದು ತಿನ್ಕೊಂಡ್ರೆ ಸರಿ ಹೋಗುತ್ತೆ ಅಂದ್ಕೊಂಡು ಇವತ್ತು ತಿಂಡಿಗೆ ಪಡ್ಡು ಮಾಡಿದ್ದು. ಪಡ್ಡು ಮತ್ತು ಕಡಲೆಬೀಜದ ಚಟ್ನಿ, ಅವಲಕ್ಕಿ ಇವತ್ತಿನ ತಿಂಡಿ ನಮ್ಮದು. ಇನ್ನು ಪಡ್ಡು ಕೂಡ ಒಂದು 2 ರೌಂಡ್ ಆಯಿತು. 2 ಸಲ ಮಾಡಿದ್ದಾಯಿತು. ತಿಂಡಿಗಾಗೋಷ್ಟು ಆಗಿದೆ. ಪಡ್ಡು ಕೂಡ ರೆಡಿನೂ ಆಯಿತು. ಇನ್ನು ತಿಂದಿದ್ದು ಆಯಿತು. ಕಡಲೆಬೀಜ ಚಟ್ನಿ ಜೊತೆ ಪಡ್ಡು ತಿನ್ನೋಕೆ ಸಖತ್ತಾಗಿರುತ್ತೆ. ಇನ್ನು ಟೊಮೆಟೊ ಚಟ್ನಿ ಇದ್ದರೆ ಇನ್ನೂ ಸೂಪರಾಗಿರುತ್ತೆ. ನಾನು ಕೂಡ ತಿಂಡಿ ತಿಂದ್ಕೊಂಡೆ. ಇನ್ನು ಇದ್ರ ಜೊತೆಯಲ್ಲಿ ನಾನು ಮೊನ್ನೆ ಒಂದು ಸರಿ ಮಟನ್ದು ಏನೋ ಸುಕ್ಕ ಥರ ಮಾಡಿದ್ದೆ ಒಂದು ರೆಸಿಪಿನ. ಅದು ಯಾವಾಗಲೋ ಮಾಡಿಕೊಂಡೆ, ಹಾಕೋಣ ಅಂತ ಅಂದ್ಬಿಟ್ಟು ಹಾಕೋಕ್ಕೆ ಆಗಿರಲಿಲ್ಲ. ಅದಕ್ಕೇನೆ ಆ ರೆಸಿಪಿನ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಈ ವಿಡಿಯೋದಲ್ಲೇ ಶೇರ್ ಮಾಡಿದ್ದೀನಿ. ನೋಡಿ, ಸಿಂಪಲ್ಲಾಗಿ ಮಾಡ್ಕೊಬೋದು ಈಸಿಯಾಗಿ. ಯಾವಾಗಲೂ ಈ ಮಟನ್ ಸಾಂಬಾರು, ಬಿರಿಯಾನಿ ಅದು ಇದು ತಿಂದು ಬೇಜಾರಾಗಿತ್ತು ಅಂದಾಗ ಈ ಥರ ಸಿಂಪಲ್ಲಾಗಿ ಮಸಾಲೆ ಏನು ರುಬ್ಬದೆ ಮಾಡ್ಕೊಳ್ಳೋದು, ಬೇಗ ಆಗೋಗ್ಬಿಡುತ್ತೆ. ಈ ಥರ ಮಾಡ್ಕೊಂಡಾಗ ಏನಾದರೂ ರೈಸ್ ರಸಮ್ ಎಲ್ಲ ಮಾಡಿಕೊಂಡು ಸೈಡ್ ಡಿಶ್ ಆಗಿ ಕೂಡ ತಿನ್ಕೊಬೋದು. ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ ಆಯಿತಾ. ರೆಸಿಪಿನ ಶೇರ್ ಮಾಡಿದ್ದೀನಿ, ನೋಡಿ. ಇನ್ನು ಮಟನ್ ಸುಕ್ಕಗೆ ಅಂತ ಅಂದ್ಬಿಟ್ಟು ಮಟನ್ನ ನಾನು ಈ ಥರ ಬೇಯಿಸಿ ಇಟ್ಕೊಂಡಿದ್ದೀನಿ. ಕುಕ್ಕರಲ್ಲಿ ಒಂದು 5-6 ವಿಷಲ್ಲೇ ಆಗಿದೆ. ಅದಾದಮೇಲೆ ಮತ್ತೆ ಈ ಥರ ತೆಗೆದ್ಬಿಟ್ಟು ಸ್ವಲ್ಪ ಕುದಿಸ್ತಾ ಇದ್ದೀನಿ ಅಷ್ಟೇ. ಈಗ ಇದನ್ನು ತೆಗೆದ್ಬಿಟ್ಟು ನಾನು ಬಾಣಲಿ ಇಟ್ಕೊಂಡಿದ್ದೀನಿ. ಹಂಗೆ ಒಗ್ಗರಣೆ ಮಾಡ್ಕೊಳ್ಳೋದು. ಹಾಗಾಗಿ ಬಾಣಲಿ ಇಟ್ಟು ಅದಕ್ಕೊಂದು 2 ಸ್ಪೂನಷ್ಟು ಎಣ್ಣೆ ಜಾಸ್ತಿ ಬೇಕಾಗಲ್ಲ. ಯಾಕಂದರೆ ಮಟನಲ್ಲಿ ಕೂಡ ಸ್ವಲ್ಪ ಕೊಬ್ಬಿನಾಂಶ ಇರುತ್ತೆ ಅಲ್ವಾ, ಅದು ಕೂಡ ಎಣ್ಣೆ ಥರ ಬಿಟ್ಕೊಳ್ಳುತ್ತೆ. ಇದರಲ್ಲಿ ಕೊಬ್ಬೇನೂ ಆಗ್ತಾಯಿಲ್ಲ, ಆದರೂ ಕೂಡ ಅದು ಬಿಟ್ಕೊಳ್ಳುತ್ತೆ ಎಣ್ಣೆ ಥರ. ಹಾಗಾಗಿ ಜಾಸ್ತಿ ಎಣ್ಣೆ ಆಗಿಬಿಟ್ರೆ ಅದೊಂಥರ ತಿನ್ನೋದಕ್ಕೆ ಚೆನ್ನಾಗಿರಲ್ಲ, ವಾಮಿಟ್ ಬರೋ ಥರ ಆಗುತ್ತೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಫ್ರೈ ಮಾಡಬೇಕಲ್ಲ, ಅದು ಫ್ರೈ ಮಾಡೋಕ್ಕಾಗೋಷ್ಟು ಮಾತ್ರ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಈ ಥರ ಬಾಣಲಿಗೆ ಸ್ಪ್ರೆಡ್ ಮಾಡಿಬಿಟ್ಟು ಒಂದು ಸಣ್ಣ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಆ ಈರುಳ್ಳಿನ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊಬೇಕಾಗತ್ತೆ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು, ಕೆಂಪಗಾಗೋ ತನಕ, ಹಸಿ ಇಲ್ಲದೆ ಇರೋ ಥರ. ಇನ್ನು ಇದ್ರಲ್ಲಿ ನಾನು ಬೇರೆ ಏನು ಟೊಮೆಟೊ ಎಲ್ಲ ಆ ಥರ ಬೇರೆ ಏನೂ ಹಾಕ್ತಾಯಿಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಹಾಕಬೇಕು, ಅದೊಂದು ಹಾಕ್ತೀನಿ ಅಷ್ಟೇನೆ. ಹಾಕಿಬಿಟ್ಟು ಈರುಳ್ಳಿ ಎಲ್ಲ ಫುಲ್ ಕೆಂಪಗಾಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ಇನ್ನು ಈರುಳ್ಳಿ ಇಷ್ಟು ಫ್ರೈ ಆದಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ನಾನು ತುರಿದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ನೀವು ಪೇಸ್ಟ್ ಇದ್ದರೆ ಪೇಸ್ಟನ್ನು ಹಾಕ್ಕೊಬೋದು. ನಾನು ಆವಾಗಲೇ ತುರಿದು ಹಾಗೆ ಹಾಕ್ಕೊಳ್ಳೋದು, ಅಥವಾ ಜಜ್ಜಿಬಿಟ್ಟಾದರೂ ಸರಿ ಹಾಕ್ಕೊಬೋದು. ಈ ಥರ ಹಾಕ್ಕೊಂಡು ಅದಕ್ಕೂ ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಈ ಥರ ಹುರ್ಕೊಂಬಿಟ್ಟು ನಾನೇನು ಬೇಯಿಸಿಟ್ಕೊಂಡಿದ್ದೆ ಅಲ್ಲ ಮಟನ್ನ, ಅದು ನೀರು ಸಮೇತ ಹಾಗೆ ಹಾಕ್ಕೊತಾ ಇದ್ದೀನಿ. ಮಟನ್ಗೆ ನಾನು ಉಪ್ಪು ಅರಶಿನ ಎರಡೂ ಹಾಕ್ಬಿಟ್ಟು ಬೇಯಿಸಿ ಇಟ್ಕೊಂಡಿರೋದು. ಹಾಗಾಗಿ ನೀವು ಆ ಥರ ಉಪ್ಪು ಅರಶಿನ ಹಾಕಿ ಬೇಯಿಸ್ಕೊಂಡಿದ್ದೀರಾ ಅಂತಂದರೆ ಇದು ಸುಕ್ಕ ಮಾಡೋ ಟೈಮಲ್ಲಿ ನೋಡ್ಕೊಳ್ಳಿ, ಉಪ್ಪು ಹಾಕಬೇಕೋ ಬೇಡವೋ ಅಂತ ಅಂದ್ಬಿಟ್ಟು. ಯಾಕಂದರೆ ಉಪ್ಪು ಜಾಸ್ತಿ ಆಗಿಬಿಟ್ರೆ ತಿನ್ನೋಕ್ಕಾಗಲ್ಲ. ಯಾಕಂದರೆ ಇದೆಲ್ಲ ನೀರು ಫುಲ್ಲು ಡ್ರೈ ಮಾಡಬೇಕಾಗತ್ತೆ. ನೀವು ಫುಲ್ ಕಂಪ್ಲೀಟಾಗಿ ಡ್ರೈ ಕೂಡ ಮಾಡ್ಕೊಬೋದು. ಇಲ್ಲ ಅಂತಂದರೆ ಸ್ವಲ್ಪ ಗ್ರೇವಿ ಥರ ಕೂಡ ಇಟ್ಕೊಂಡು ಮಾಡ್ಕೊಬೋದಾಗತ್ತೆ. ನಾನು ಫುಲ್ಲು ಕಂಪ್ಲೀಟಾಗಿ ಡ್ರೈ ಥರನೇ ಮಾಡ್ತೀನಿ. ಸ್ವಲ್ಪ ಗಟ್ಟಿಗಿರುತ್ತೆ ಅಷ್ಟೇನೆ. ಈ ಥರ ಮಾಡ್ಕೊತೀನಿ. ಇನ್ನು ಇದಕ್ಕೆ ನಾನು ಒಂದು 2 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಗರಂ ಮಸಾಲ, ಖಾರದ ಪುಡಿ ಎಲ್ಲನೂ ಹಾಕ್ಕೊತೀನಿ. ಎಲ್ಲ ಪುಡಿಗಳು, ಅರಿಶಿನನೂ ಕೂಡ ಒಂದು ಚಿಟಿಕೆ ಹಾಕ್ಕೊತೀನಿ. ಮಟನ್ ಮಸಾಲ ಇದ್ದರೆ ಅದನ್ನು ಕೂಡ ಹಾಕ್ಕೊಬೋದು.
ಎಲ್ಲಾನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಫುಲ್ ನೀರು ಡ್ರೈ ಆಗೋ ತನಕ ಕುದ್ಸಕ್ಕೆ ಬಿಡಬೇಕಾಗತ್ತೆ. ಇನ್ನು ಹುಳಿಗೋಸ್ಕರ ನಾನೊಂದು ಅರ್ಧ ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ ಇದಕ್ಕೆ. ಟೊಮೆಟೊ ಎಲ್ಲ ಏನು ಹಾಕಿಲ್ವಲ್ಲ ಹಂಗಾಗಿ. ಬೇಡ ಅಂತಂದರೆ ನಿಂಬೆಹಣ್ಣನ್ನ ಸ್ಕಿಪ್ ಮಾಡ್ಕೊಬೋದು, ಹಾಕಲೇಬೇಕು ಅನ್ನೋದೇನಿಲ್ಲ. ಬೇಕು ಅಂತಂದರೆ ಹಾಕ್ಕೊಬೋದು, ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೊಬೋದು. ಸುಕ್ಕ ಎಲ್ಲ ಆದಮೇಲೆ ಬೇಕಿದ್ದರೂ ನೀವು ಊಟ ಮಾಡೋ ಟೈಮಲ್ಲಿ ನಿಂಬೆಹಣ್ಣು ಮೇಲೆ ಹಿಂಡ್ಬಿಟ್ಟು ತಿಂದ್ರೂ ಚೆನ್ನಾಗೇ ಇರುತ್ತೆ ಆಯಿತಾ. ಇದಕ್ಕೆ ಹಾಕಬೇಕು ಅನ್ನೋದೇನಿಲ್ಲ. ಈ ಥರ ಹಾಕ್ಬಿಟ್ಟು ಚೆನ್ನಾಗಿ ಇದು ಫುಲ್ಲಾಗಿ ನೀರಿನ ಅಂಶ ಕಮ್ಮಿ ಆಗೋ ತನಕ ಕುದಿಸ್ಕೊಬೇಕಾಗತ್ತೆ ಚೆನ್ನಾಗಿ. ಇನ್ನು ಫುಲ್ಲಾಗಿ ನೀರಿನಂಶ ಎಲ್ಲ ಕಮ್ಮಿ ಆಗಿ ಗಟ್ಟಿ ಆಗುತ್ತಲ್ಲ ಆವಾಗ ಸುಕ್ಕ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಫುಲ್ ಡ್ರೈ ಆಗಿ ಕೂಡ ಮಾಡ್ಕೊಬೋದು, ಬೇಕು ಅಂದರೆ ಸ್ವಲ್ಪ ಗ್ರೇವಿ ಥರ ಕೂಡ ಉಳಿಸ್ಕೊಬೋದು. ನಾನು ಒಂಚೂರು ಗ್ರೇವಿ ಥರ ಉಳಿಸ್ಕೊಂಡಿದ್ದೀನಿ ನೋಡಿ, ಈ ಥರ ಮಾಡ್ಕೊಂಡಿದ್ದೀನಿ. ಈ ಥರ ಮಟನ್ ಸುಕ್ಕ ಮಾಡ್ಕೊಂಡಿದ್ದೀನಿ. ಇದು ಇವತ್ತಿನ ವಿಡಿಯೋ. ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.